ಸರ್, ಈಗ ಹಿಂದೂ ಕಾರ್ಯಕರ್ತರು ಒಬ್ಬೊಬ್ಬರಾಗಿ ಒಂದೊಂದು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಈಗ ಸಂದೀಪ್ ಪೂಜಾರಿ ಪೊಕ್ಕಲ್ ಅನ್ನೋ ಒಂದು ವಿಚಾರ ಹೇಳಿದ್ದಾರೆ. ಶರತ್ ಮಡಿವಾಳ ಹತ್ಯೆ ಪ್ರಕರಣದಲ್ಲಿ ಅದ್ರ ವಿರುದ್ಧ ಹೋರಾಟ ಮಾಡಿ ನಾವು ಜೈಲಿಗೆ ಹೋದ್ವಿ. ಅವತ್ತು ನಮ್ಮನ್ನ ಜೈಲಿಗೆ ಕಳಿಸಿ ಇನ್ನು ಉಳಿದವರು ಭಾಷಣಗಳನ್ನ ಮಾಡಿದ್ರು. ಆ ಭಾಷಣಗಳನ್ನ ಕೇಳ್ಕೊಂಡು ನಾವು ಜೈಲಿಗೆ ಹೋದ್ವಿ. ಅವರೆಲ್ಲ MLA-ಗಳಾದ್ರು, ಮಂತ್ರಿಗಳಾದ್ರು. ನಾವಿನ್ನು ಜೈಲಲ್ಲಿದ್ವಿ. ನಾನು ಪ್ರತಿದಿನ ಕೇಸ್ಗಳಿಗೆ ಅಲ್ದಾಡ್ಬೇಕಾಗಿದೆ. ನನ್ನ ಸಂಘ ಪರಿವಾರ ನನ್ನ ನೆರವಿಗೆ ಬರ್ತಿಲ್ಲ, ಮತ್ತೆ ಯಾರು ಗೆದ್ರು ಅವ್ರು ನಮ್ಮ ನೆರವಿಗೆ ಬರ್ತಿಲ್ಲ. ನಾವು ಈಗ ಕೇಸ್ಗಳಿಗೆ ಅಲ್ದಾಡೋ ಪರಿಸ್ಥಿತಿ ಆಗಿದೆ. ನಮ್ಮನ್ನ ಯಾರು ಕೇಳೋದಿಕ್ಕಿಲ್ಲ ಅಂತ ಹಿಂದೂ ಕಾರ್ಯಕರ್ತರು ಇದು ಎಲ್ಲಾ ಕಡೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಒಂದು ಭಾವನೆ ಇದೆ. ಯಾಕಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಆಯಾ ಘಟ್ಟದಲ್ಲಿ ಆದಂತ ಇಬ್ರು ಮುಖ್ಯಮಂತ್ರಿಗಳು ಯಾವುದೇ ರೀತಿ ಹಿಂದೂಗಳ ವಿರುದ್ಧ ಇರುವಂತ ಕೇಸ್ ತಕ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡಲಿಲ್ಲ. ಇವತ್ತು ನೋಡ್ರಿ, ಕಾಂಗ್ರೆಸ್ ಬಂದ ಕೂಡಲೇ ಮುಸ್ಲಿಮರದು ಎಲ್ಲಾ ಕೇಸುಗಳನ್ನು ವಾಪಸ್ ತಗೋತಾ ಇದ್ದಾರೆ. ಮತ್ತು ಇವರು ಬಿಜೆಪಿ ಅಧಿಕಾರ ಇದ್ದಾಗ ಇವರೆಲ್ಲ MLA ಆದವರು ಮಂತ್ರಿಗಳಾದ್ರು, ಮುಖ್ಯಮಂತ್ರಿಗಳಾದ್ರು. ಇವತ್ತು ಹಾವೇರಿದೆ ಉದಾಹರಣೆ ತಗೋರಿ. ಹಾವೇರಿ ಜಿಲ್ಲೆಯಲ್ಲಿ ನಿನ್ನೆ ನಾವು ಹೋದಾಗ ಎಲ್ಲ ಕಡೆ ಕಾರ್ಯಕರ್ತರ ಭಾವನೆ, ಅಲ್ಲಿ ಬಿಜೆಪಿ ನಾಯಕರು ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ಪಾಪ ಕಾರ್ಯಕರ್ತರು ಗೋ ಒಂದು ರಕ್ಷಣೆಗಾಗಿ ಹಿಂದೂಗಳ ಏನೇ ಭಾವನೆಗಳಿಗೆ ಧಕ್ಕೆಯಾದಾಗ ಅದರ ವಿರುದ್ಧ ಹೋರಾಟ ಮಾಡೋದಂತವ್ರಿಗೆ ನಿಜಕ್ಕೂ ಅನ್ಯಾಯ ಆಗಿದೆ. ಇನ್ನಾದರೂ ಈಗ ಏನೋ ಒಂದು ನಾಟಕ ಪ್ರಾರಂಭ ಮಾಡಿದ್ದಾರೆ. ಇದು ಕೇವಲ ಚುನಾವಣೆ ಸ್ಟಂಟ್ ಆಗಬಾರ್ದು. ಮುಂದಿನ ದಿವಸಗಳಲ್ಲಿ ಹಿಂದೂಗಳ ರಕ್ಷಣೆ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾಡುವಂತ ನಾಯಕರುಗಳು ಇವತ್ತು ಕಾಣ್ತಾ ಇಲ್ಲ. ಕೇವಲ ತಾವು ತಮ್ಮ ಕುಟುಂಬ, ತಮ್ಮ ಮಕ್ಕಳನ್ನ MLA ಟಿಕೆಟ್ ಕೊಡಿಸ್ಬೇಕು, ತಮ್ಮ ಭವಿಷ್ಯ ನೋಡ್ಕೋದ್ರ ಸಲುವಾಗಿ ಮುಂಜಾನೆ ಒಂದು ಹೇಳಿಕೆ ಕೊಡ್ತಾರೆ, ಸಂಜೆ ಮುಂದೆ ಒಂದು ಹೇಳಿಕೆ ಕೊಡ್ತಾರೆ. ಒಬ್ಬರು ಕೊಟ್ರಲ್ಲ ಕಿಕ್ಕಿ ಮಹೌಟ್ ಅಂತ ಹೇಳಿ ಕೊಟ್ರು. ಅದ್ರ ಹಿಂದೆ ನೋಡ್ರಿ ಅವ್ರಿಗೆ ಸದಾನಂದ ಗೌಡರ ಹೇಳಿಕೆಗಳು ಹೆಂಗಿದ್ವು ಅಂದ್ರೆ, ಏನಪ್ಪಾ ಯಡಿಯೂರಪ್ಪನ ಬಿಟ್ರೆ ಬಿಜೆಪಿ ಇಲ್ಲ ಅನ್ನೋರಂಗ ಗುಣಗಾನ ಮಾಡ್ತಿದ್ರು ಅಪ್ಪ ಮಕ್ಕಳನ್ನ. ಈ ರಾಜ್ಯಸಭಾ ಆಗಲಿಲ್ಲ ಅಂದು ಮರುದಿವ್ಸನೇ ಯಾವುದೋ ಬಿಜೆಪಿ ಪ್ರಮುಖ ಜೋಡಕ್ಕೆ ಕಿಕ್ಕಿ ಮಹೋಟ ಅಂದ್ರು. ಯಾವಾಗ ಓದಿತಾರೋ ಯಾವಾಗ ಬರ್ತಾ ಇಂಥ ನಾಯಕರುಗಳು ಏನು ಬಿಜೆಪಿಯಲ್ಲಿ ಅದಾರಲ್ಲ, ಇದರಿಂದ ಹಿಂದೂಗಳಿಗೆ ರಕ್ಷಣೆ ಆಗ್ತಾ ಇಲ್ಲ. ಯಾರು ನೋಡ್ರಿ, ಅವತ್ತು ಬೊಮ್ಮಾಯಿಯವರು ಇದ್ದಾಗೂ ಏನೂ ಮಾಡಲಿಲ್ಲ. ಬೊಮ್ಮಾಯಿ ಹುಬ್ಬಳ್ಳಿ ಘಟನೆ ಆಯ್ತು, ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದಾದ. ಇದೇ ಯಡಿಯೂರಪ್ಪ ಇದ್ದಾಗ KG ಹಳ್ಳಿ DG ಹಳ್ಳಿ ಒಳಗ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿ ಏನ್ ಕ್ರಮ ತಗೊಂಡ್ರು? ಏನು ಕ್ರಮ ತಗೊಳ್ಳಾರ್ದಕ್ಕನೆ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರು ಬಹಳಷ್ಟು ನಿರಾಶೆಯಾಗಿದ್ದಾರೆ. ಯಾರ ಬಗ್ಗೆ? ಈ ಬಿಜೆಪಿಯಲ್ಲಿರುವಂತ ಕೆಲವು ನಾಯಕರ ಬಗ್ಗೆ. ಕೇವಲ ನರೇಂದ್ರ ಮೋದಿ ಅವರನ್ನ ನಂಬ್ಕೊಂಡು, ಯೋಗಿ ಆದಿತ್ಯನಾಥ್ ನಂಬ್ಕೊಂಡು ಬಿಜೆಪಿಗೆ ಕೆಲಸ ಮಾಡ್ತಾ ಇದ್ದಾರೆ. ಈ ಕರ್ನಾಟಕದಲ್ಲಿರುವಂತಹ ಮಹಾನ್ ಶ್ರೇಷ್ಠ ನಾಯಕರ ಬಗ್ಗೆ ಯಾರ್ದು ವಿಶ್ವಾಸ ಇಲ್ಲ. ಅಲ್ಲೇ ಪ್ರಮೋಷನ್ ಆಗ್ತದೆ ಅಂತ ಹೇಳಿ ಈ ರಾಹುಲ್ ಗಾಂಧಿ ಅನ್ನುವಂತ ಒಂದು ವ್ಯಕ್ತಿ ಏನಿದೆಯಲ್ಲ, ದೇಶದ ವಿರುದ್ಧ ಮಾತಾಡೋರು, ಹಿಂದೂ ಧರ್ಮದ ವಿರುದ್ಧ ಮಾತಾಡೋರು, ಅದೇ ರೀತಿ RSS ವಿರುದ್ಧ ಮಾತಾಡೋರು, ಯಾರು ಮಾತಾಡ್ತಾರೆ ಅವ್ರು ಪ್ರಮೋಷನ್ ಕೊಡ್ತಾರೆ. ಈಗ BK ಹರಿಪ್ರಸಾದ್ ಕೊಟ್ಟಿದ್ದು ಅದೇ ಕಾರಣದಿಂದ, ಈ ಹೋಮ್ ಮಿನಿಸ್ಟರ್ ಖರ್ಗೆ ಅವರು ಮಾಡಿದ್ದು ಅದೇ ಕಾರಣದಿಂದ, ಅವ್ರ ತಂದೆಯನ್ನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿದ್ದು ಅದೇ ಕಾರಣ, ಮತ್ತೊಂದೇನಿಲ್ಲ. ಹಿಂದೂಗಳಿಗೆ ಬೈಯವ್ರೆ ಅತ್ಯಂತ ಹಗುರಾಗಿ ಮಾತಾಡಬೇಕು, ದೇಶದ ವಿರುದ್ಧ ಹೇಳಿಕೆ ಕೊಡಬೇಕು, ಚೀನಾ ಏಜೆಂಟ್ರಂತೆ ಕೊಡಬೇಕು, ನಮ್ಮ ಪಾಕಿಸ್ತಾನ ಅನ್ಬೇಕು. ನಿನ್ನೆ ಒಬ್ಬ ಶಿಗ್ಗಾಂವದಲ್ಲಿ ಕಾಂಗ್ರೆಸ್ MLA ನಮ್ಮ ಪಾಕಿಸ್ತಾನ ನಮ್ಮ ವೈರಿ, ಎಲ್ಲ ಚೀನಾ ನಮ್ಮ ವೈರಿ ಇರ್ತಾರೆ. ಬಹುಶಃ ಅವನಿಗೂ ಏನಾದರೂ ಪ್ರಮೋಷನ್ ಸಿಗ್ಬೋದು ಇಷ್ಟರಲ್ಲೇ.